ಮಾಡಬೇಕೆಂದು ವಿನಂತಿ. ಪಕ್ಷವು ಮತ್ತೊಮ್ಮೆ ಮಗದೊಮ್ಮೆ ಚಿಗೇಲಿ ಮುಂದಿನ ಸರ್ಕಾರ ಬರಲಿ. ಕಾಂಗ್ರೆಸ್ ಪಕ್ಷ ಮಕ್ಕಳು ಕೂಡ ಮುಂದೊಂದಿನ ಶರಣಪ್ಪ ಟಿ ಮನೆಗರ್ ಮಾಜಿ ಸದಸ್ಯರು, ಶಾಶ್ವತ ಹಿಂದುಳಿದ ವರ್ಗಗಳ ಸದಸ್ಯರು ಅವರು ಈ ವೇದಿಕೆಗೆ ಬಂದು ತಿಳಿಸಿದ್ದಾರೆ. ಮತ್ತು ಸುಭಾಷ್ ಅಲಿಪುರ್, ಅರ್ಜುನಪ್ಪ ಬಾಚವರ್, ಬಸವರಾಜಪ್ಪ ಬಾಚವರ್ ಎಲ್ಲರಿಗೆ ಮತ್ತು ಮಾದೇವಪ್ಪ ಮುಲ್ಕಪ್ಪನಹಳ್ಳಿ, ಚಂದ್ರಕಾಂತ್ ಹಟ್ಟಿಕುಣಿ ಮತ್ತು ಹನುಮಂತ ಅಚ್ಚೋಲ ವೇದಿಕೆ ಬಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಮುಗಿಬೇಕಿತ್ತು. ಅದಕ್ಕಾಗಿ ನಾವೆಲ್ಲರೂ ತಪ್ಪಬೇಕಾದ್ರೆ ಎರಡು ಗ್ರಾಮದ ಪರವಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಲೀಡರ್ಗಳಿಗೆ ನಾವು ಎರಡು ಗ್ರಾಮದ ಪರವಾಗಿ ಮತ್ತು ಈ ಒಂದು ಗ್ರಾಮ ಪಂಚಾಯತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ವೇದಿಕೆಯಲ್ಲಿ ಆಶೀರ್ವಾಗಿರ್ತಕ್ಕಂಥ ಎಲ್ಲ ನಾಯಕರಿಗೆ ತಾನೇ ಈ ಸಮಾರಂಭ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಈ ಗ್ರಾಮದ ಪ್ರಮುಖರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಶರಣಪ್ಪ ಮಾನಗರನವರು ಹಾಗೂ ವಿಶೇಷವಾಗಿ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಹಿರಿಯರೇ, ಆತ್ಮೀಯ ಮುಖಂಡರೇ ಮತ್ತು ತಾಯಂದಿರು ಮತ್ತು ಅಕ್ಕ ತಂಗಿಯರೇ, ಇವತ್ತು ಶರಣಪ್ಪನ ಮಾನಗರ ಹೇಳಿದ್ರು, ಇವತ್ತು ಕಾಂಗ್ರೆಸ್ ಪಕ್ಷ ನಡೆದಿರ್ತಕ್ಕಂಥ ಮಾತನ್ನು ಉಳಿಸಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 2023ನೇ ಚುನಾವಣೆಯಲ್ಲಿ ನಾವೇನು ಮಾತನ್ನು ಕೊಟ್ಟಿದ್ದೀವಿ, 5 ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಆ ಮಾತು ಪಂಚ ಗ್ಯಾರಂಟಿಯ ಎಲ್ಲ ಯೋಜನೆಗಳು ಇವತ್ತು ಅನುಷ್ಠಾನದಲ್ಲಿ ತಂದು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಅನುಕೂಲ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರವು. ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಕಾಲ ಆಯ್ತು ಇವತ್ತು ಅವರು ಕೇಂದ್ರದಲ್ಲಿ ಅವ್ರ ಸರ್ಕಾರ ಬಂದು ಅವರು 2014ರಲ್ಲಿ ಪ್ರತಿಯೊಂದು ಬಡವರ ಅಕೌಂಟ್ಗೆ 15 ಲಕ್ಷ ಅವರು ಕೊಡ್ತೀವಿ ಅಂತಕ್ಕಂಥ ಸುಳ್ಳು ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ 15 ಲಕ್ಷ ಅಲ್ಲ, 15 ಪೈಸೆನೂ ಕೊಟ್ಟಿಲ್ಲ. ಇವತ್ತು ಅವರು ಬಡವರ ಪರವಾಗಿ ನಾವು ಇರ್ತೀವಿ, ನಾವು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತು ಚುನಾವಣೆಯಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ಯಾವತ್ತು ಬಡವರಿಗೆ ಆಗಲಿ, ಇವತ್ತು ತಾಯಂದಿರಿಗಾಗಲಿ ಯಾವ ಯೋಜನೆಯನ್ನು ತಂದಿಲ್ಲ. ಇವತ್ತು ಅವರು ನಮ್ಮ ಕರ್ನಾಟಕಕ್ಕೆ ಆಗಲಿ, ನಮ್ಮ ದೇಶಕ್ಕೆ ಆಗಲಿ ಇವತ್ತು ಯಾವ ಒಂದು ಯೋಜನೆಯನ್ನು ತಮ್ಮ ರೈತರ ಬಗ್ಗೆ ಮತ್ತು ಸಾರ್ವಜನಿಕರ ಬಗ್ಗೆ ಯಾವತ್ತೂ ಯೋಜನೆಯನ್ನು ಮಾಡಿಲ್ಲ. ಅವರು ಬರೇ ಶ್ರೀಮಂತರ ಪರವಾಗಿ ಇವತ್ತು ರೈತರು ಎಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ರೈತರು ಎಷ್ಟು ಕಳ್ಳರಾದರೆ ಕೂಡ ಇವತ್ತು 100 ರೂಪಾಯಿ ಇವತ್ತು ನಾವೇನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವೇನು ಕ್ರಾಸ್ ಲೋನನ್ನು ನಾವೇನು ಸಾಲವನ್ನು ಮಾಡಿಲ್ಲ, ಆ ಸಾಲವನ್ನು ಮನ್ನಾ ಮಾಡಬೇಕಾದ್ರೆ ಅವರು 1 ರೂಪಾಯಿ ಸಾಲವನ್ನು ಮನ್ನಾ ಮಾಡಲಿಲ್ಲ. ಬರೀ ಶ್ರೀಮಂತರಿಗೆ ಅದಾನಿ ಅಂಬಾನಿ ನಮ್ಮ ವಿಜಯ ಮಲ್ಯ ಅಂತವರಿಗೆ 10 ಲಕ್ಷ ಕೋಟಿ ಅವ್ರ ಸಾಲವನ್ನು ಅವರು ಮನ್ನಾ ಮಾಡಿದರೆ ಅವರು ಯಾವತ್ತೂ ಬಡವರ ಪರವಾಗಿಲ್ಲ, ಶ್ರೀಮಂತರ ಪರವಾಗಿ ಇದ್ದಾರೆ ಅವರು. ಅದಕ್ಕಾಗಿ ಬಂದಿದ್ದಾರೆ ಇವತ್ತು ಉಮೇಶ್ ಜಾಧವ್ ಅವರು ಹೋದ ಚುನಾವಣೆಯಲ್ಲಿ 5 ವರ್ಷ ಗೆದ್ದ ಮೇಲೆ ಈ ಗ್ರಾಮಕ್ಕೆ ಆಗಲಿ, ನಮ್ಮ ಗುರುಮಿಗಳ ಮತಕ್ಷೇತ್ರಕ್ಕಾಗಲಿ ಅವರು ಬಂದಿಲ್ಲ, ಯಾರಿಗೆ ಮಾಡಿ ತೋರಿಸಿಲ್ಲ, ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಇವತ್ತು ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಭಾಗದಿಂದ ಸುಮಾರು 35 ವರ್ಷ ಕಾಲ ಶಾಸಕರಾಗಿ ಸಚಿವರು ಹಲವಾರು ಅಭಿವೃದ್ಧಿ ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವರು 2008 ಈ ಮತಕ್ಷೇತ್ರ ಬಿಟ್ಟ ಮೇಲೆ ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂತನೆ ಸಾಹೇಬರು ಕೂಡ 10 ವರ್ಷ ಕಾಲ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ಅದಕ್ಕಾಗಿ ಇವತ್ತು ನಮ್ಮ ಪ್ರತಿಯೊಂದು ಮನೆಗೆ
ರಾಧಾಕೃಷ್ಣ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀ ರಾಧಾಕೃಷ್ಣಜಿ ಲೋಕಸಭಾ ಅಭ್ಯರ್ಥಿಗಳಾದಂತ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರು ತಪ್ಪದ ಮುಖಾಂತರ ಅವರನ್ನು ವೇದಿಕೆಗೆ ಅಲಂಕರಿಸಬೇಕಾಗಿ ವಿನಂತಿ ಎಲ್ಲರೂ. ಮತ್ತು ಈ ವೇದಿಕೆಗೆ ಸಿದ್ದಿರೆಡ್ಡಿ ಉಳಿಯಾಸೂರು ಕಾಂಗ್ರೆಸ್ ಹಿರಿಯ ಮುಖಂಡರು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಅವರಿಗೆ ರಾಜಕೀಯ ನೆಲೆಗೊಂಡಂತ ಕ್ಷೇತ್ರ ಪ್ರಮುಖ ಕ್ಷೇತ್ರ. ನಾವು ಕೂಡ ಇಂಥ ಕ್ಷೇತ್ರಕ್ಕೆ ಬಂದು ಇವತ್ತು ಕ್ಯಾಂಪೇನ್ ಕೂಡ ಮಾಡ್ತೀವಿ. ಸಾಕಷ್ಟು ಬೆಂಬಲ ಕೂಡ ಇದೆ. ಪ್ರಮುಖವಾಗಿ ಮಹಿಳೆ ರಕ್ಷಣೆ ಸಮಿತಿ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಬೆಂಬಲ ವ್ಯಕ್ತ ಹೋಗ್ತದೆ? ನಮಗೂ ಕೂಡ ಮಾಡ್ತೀವಿ. ಬಿಜೆಪಿ ಉತ್ಸಾಹ ಇದೆ ಇಲ್ಲಿ. ನಮ್ಮ ಮಾವನವರು ಸುಮಾರು 50 ವರ್ಷಗಳ ಕಾಲ ಸತತವಾಗಿ 8 ಬಾರಿ ಬೆಂಬಲ ಇಲ್ಲಿ ಅದೇ ರೀತಿಯಾಗಿ ನಮ್ಮ ಕೂಡ ವಿಶ್ವಾಸ ಯಾಗುತ್ತೆ. ಈಗ ಜಾಸ್ತಿ ವಿಶ್ವಾಸ ಇದೆ. ಯಾಕಂದ್ರೆ ಎಲ್ಲ ನಮ್ಮ ಕಾರ್ಯಕರ್ತರಾಗಲಿ ಮತ್ತೆ ನಮ್ಮ ಕಾಂಗ್ರೆಸ್ ಆಗಲಿ ಬಹಳ ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ, ಬಹಳ ಗುಟ್ಟಿನ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಆಶೀರ್ವಾದದಿಂದ ಅದೇ ಸಾವಿರ ಸಾಕಷ್ಟು ಅವನವರ ಕಾರ್ಯದಲ್ಲಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೂಡ ಗ್ಯಾರಂಟಿ ಯೋಜನೆಗಳು ಕೂಡ ಜಾರಿಗೆ ಬಂದಿದೆ. ಈ ಯೋಜನೆಗಳು ತಮಗೆ ಆಗಿದೆ. ಹಾಗಾಗಿ ಜನ ಬಹಳ ಸಂತೋಷವಾಗಿದ್ದಾರೆ. ಇದು ಕಾಂಗ್ರೆಸ್ ಮತ್ತೆ ಕೆಪಿಸಿಸಿ ಮೆಂಬರು ಮತ್ತೆ ಆತ್ಮೀಯರಾದ ಯಲ್ಲಪ್ಪ ಮಾನೆಗಾರ್ ಅವರೇ, ಮತ್ತೆ ನಮ್ಮ ಚಂದ್ರಶೇಖರ್ ಬಾರೋದ್ ಅವರೇ, ಮತ್ತೆ ಹಿರಿಯರಾದ ನಮ್ಮ ಲೋಕ ಸಾಹೇಬ್ರೆ, ಮತ್ತೆ ತೆಲಂಗಾಣದಿಂದ ಬಂದಿರಂತ ನಮ್ಮ ಶಾಸಕರು ಲಕ್ಷ್ಮೀಕಾಂತ್ ರಾವ್ ಅವರೇ, ಮತ್ತೆ ವೇದಿಕೆ ಮೇಲೆ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರೇ,
ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಿಯಂದಿರೇ, ಮತ್ತು ಯುವ ಮಿತ್ರರೇ, ಮತ್ತು ಮಾಧ್ಯಮ ಮಿತ್ರರೇ, ನಾವು ಇವಾಗ ಬಂದಿರೋದು ಲೋಕಸಭೆ ಎಲೆಕ್ಷನ್ ಪ್ರಯುಕ್ತವಾಗಿ ನಿಮ್ಮ ಊರಿಗೆ ಬಂದಿದ್ದೀವಿ ಎರಗೋಳಿಗೆ. ಮತ್ತೆ ಇಲ್ಲಿ ಸುತ್ತಮುತ್ತ ಬಂದಿರೋಲ್ಲ ಗ್ರಾಮಸ್ಥರ, ಗ್ರಾಮದ ಬೇರೆ ಬೇರೆ ಮುಖಂಡರೇ, ಅವರೆಲ್ಲರಿಗೂ ಬೇರೆ ಅಲಿಪೂರ್ ಎಲ್ಲ ಬಂದರೆ ಎಲ್ಲ ಊರಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಇದು ಮಾಡಿ ಈಗ ನಾವು ಅಮ್ಮ ಸ್ವಲ್ಪ ಸುಮ್ಮನಿದಮ್ಮ, ಸ್ವಲ್ಪ ಒಂದೇ ನಿಮಿಷ ಒಂದು 5 ನಿಮಿಷ, ಒಂದು 5 ನಿಮಿಷ ಕಾರ್ಯಕ್ರಮ ಮುಗಿತದ. ಒಂದು 5 ನಿಮಿಷ ಶಾಸ್ತ್ರೀಯತೆಯಿಂದ ಕೊಡ್ರಿ. 5 ನಿಮಿಷ. ಈಗ ನಾವು ನಿಮ್ಮ ಊರಿಗೆ ಇಲ್ಲಿ ಬಂದಿರೋದು ಮತ ಕೇಳಕ್ಕಂತ ಬಂದಿದ್ದೀವಿ. ನಿಮ್ಗೆಲ್ಲ ಲೋಕಸಭೆ ಎಲೆಕ್ಷನ್ ಇದೆ, ಮತ ಕೇಳಕ್ ಬಂದಿದ್ದೀವಿ. ಮತ್ತೆ ನಿಮ್ಮೆಲ್ಲರದ್ದು ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವು ಈ ನಮ್ಮ ಈ ಕ್ಷೇತ್ರದಲ್ಲಿ 4-5 ವರ್ಷದ ಯಾವ್ದು ಅಭಿವೃದ್ಧಿ ಆಗಿಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಂದ, ಯಾಕಂದ್ರೆ ನಮ್ಮ MP ಇರಲಿಲ್ಲ, ನಮ್ಮ ಶಾಸಕರು ಇರಲಿಲ್ಲ ಇಲ್ಲಿ. ಹಾಗಾಗಿ ಬಹಳ ಅಭಿವೃದ್ಧಿ ಬಹಳ ಕುಂಠಿತವಾಗಿದ್ದಾವೆ ಇಲ್ಲೆಲ್ಲ. ಈಗ ನಿಮ್ಮ ಅಭಿವೃದ್ಧಿ ಕಾಣಬೇಕು. ನಮ್ಮ ಯರಗೋಡು ಕ್ಷೇತ್ರ ಗ್ರಾಮ ಮತ್ತೆ ಕಲಬುರಗಿ ಕ್ಷೇತ್ರ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಇಲ್ಲಿಂದ, ಅವಾಗಷ್ಟೇ ಅಭಿವೃದ್ಧಿ ಆಗುತ್ತೆ. ಈಗ ಮೊದಲೇನು ಅಭಿವೃದ್ಧಿ ಕೆಲಸ ಆಗಿದ್ದಾವೆ ಖರ್ಗೆ ಸಾಹೇಬ್ ಇದ್ದಾಗೆ, ಅವೆಲ್ಲ ಸ್ವಲ್ಪ ಸ್ಲೋ ಆಗಿದ್ದಾವೆ. ಈಗ ಯಾವ ಆಗಿಲ್ಲ ಮುಂದೆ. ಹೀಗೆ ನೀವೆಲ್ಲರೂ ಹೇಗೆ ಖರ್ಗೆ ಸಾಹೇಬ್ಗೆ 8 ಸಲ MLA, 10 ಸಲ 2 ಸಲ MP ಮಾಡಿ ಕಳಿಸಿ 10 ಸಲ ಕಳಿಸಿದ್ರಿ ಇಲ್ಲಿಂದ. ಅದಕ್ಕೆಲ್ಲ ನಾವು ನಿಮ್ಗೆ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ಈಗ 50 ವರ್ಷದ ವೋಟ್ ಮಾಡ್ತಾ ಇದ್ದೀರಿ ಎಲ್ಲರೂ ಇಲ್ಲಿದ್ದವರು. ಈಗ ಭಾಳ ಈಗ ಯಾರೋ ಒಬ್ರು ಭೇಟಿ ಮಾಡಿದ್ರು, ನಾವು 72 ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಯಾರು ಈಗ ಇಲ್ಲೇ ಇರೋದು. ಸೊ ಹಾಗಾಗಿ ನಮ್ಗೆಲ್ಲರಿಗೂ ನಾವು ನಿಮ್ಗೆ ಚೂರಣಿ ಆಗಿದ್ದೀವಿ. ಸೊ ಮುಂದೆ ಕೂಡ ನಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತೀರಿ ಅಂತ ಹೇಳಿ ನಮ್ಮನ್ನು ಕೇಳ್ಕೊಡ್ತೀವಿ. ಸೊ ಹಾಗೇನೆ ಇದು ಮಾಡಬೇಕು. ಈ ಎಲೆಕ್ಷನ್ ಬಹಳ ಮುಖ್ಯವಾದ ಎಲೆಕ್ಷನ್ ಇದೆ. ಇದು ಈಗ ಬರ್ತಾ ಇರೋಂಥ ಎಲೆಕ್ಷನ್ ಬಹಳ ಮುಖ್ಯವಾದದ್ದು. ಪೂರ ದೇಶದಲ್ಲೇ ಗಮನ ಸೆಳೆದಿದೆ ನಮ್ಮ ಗೋಪಿಕಲ್ ಮತಕ್ಷೇತ್ರ ಮತ್ತು ಕಲಬುರಗಿ ಮತಕ್ಷೇತ್ರ. ತಾವೆಲ್ಲರೂ ನನ್ನನ್ನು ನೀವು MP ಮಾಡಿ ಎಲೆಕ್ಟ್ ಮಾಡಿ ಕಳಿಸಿದ್ರೆ ನಮ್ಮ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ಡೆಲ್ಲಿಯಲ್ಲಿ ಅಂತ ಹೇಳಕ್ ಭರವಸೆ ಕೊಡ್ತೀವಿ. ತಾವೆಲ್ಲರೂ ನಮಗೆ ಈ ಚುನಾವಣೆಯಲ್ಲಿ ತಾವು ಓಟ್ ಹಾಕೋದ್ರ ಮುಖಾಂತರ ತಾವು ಆಶೀರ್ವಾದ ಮಾಡಿ ಮತ್ತೆ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ನಮಗೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದೆ ನಿಮಗೆ. ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿನೇ ಆಗೋದಿಲ್ಲ ಅವಾಗ. ತಮಗೆ ಇನ್ನೊಂದ್ಸಲ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಈಗ ಮನೆಗೆ ಹೋಗಿ, ಈಗ ನಮ್ಮ ಮನೆಯವರು ಹೇಳಿದ್ರು ಎಲ್ಲ ಮನೆಗೆ ಹೋಗಿ ನಾವೆಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ಟು ಬಂದಿದ್ದೀವಿ ಅಂತ. ಈಗ ನಿಮ್ಗೆ ಎಲ್ರಿಗೂ 5 ಗ್ಯಾರಂಟಿ ಮುಟ್ಟಿದಾವಲ್ಲಮ್ಮ? ಎಲ್ರಿಗೂ ಮುಟ್ಟಿದ್ದಾವೆ 5 ಗ್ಯಾರಂಟಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಕೂಡ 5 ಗ್ಯಾರಂಟಿ 1 ಲಕ್ಷ ಬರುತ್ತೆ ನಿಮಗೆ. ಅದ್ರ ಬಗ್ಗೆ ನೀವು ನಂಬಿಕೆ ಜಾಸ್ತಿ ನಿಮಗೆ ಗೊತ್ತಿದೆ, ಎಲ್ಲ ನಿಮ್ಗೆ ಇದಾಗಿದೆ. ಸೊ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ವೋಟ್ ಮಾಡ್ಬೇಕು. ಯಾಕೆ ವೋಟ್ ಮಾಡ್ಬೇಕಂತ ಅವ್ರು ಕೇಳಿದ್ದಾರೆ ನಿಮ್ಗೆ. BJP ಮಾಡಿದಾರ ನಿಮ್ಗೆ? ಒಂದು ಯಾರಿಗೆ ವೋಟ್ ಮಾಡ್ತೀರಿ ಹೇಳ್ರಿ, ಯಾರಿಗೆ ಮಾತಾ ವೋಟ್ ಹಾಕ್ತೀರಿ? ಕೆಲಸ ಮಾಡೋರಿಗೆ ವೋಟ್ ಹಾಕ್ಬೇಕು ನೀವು. ಎಲ್ಲರೂ ಇಂದಿರಾ ಗಾಂಧಿ ಪಕ್ಷಕ್ಕೆ ವೋಟ್ ಹಾಕ್ಬೇಕು. ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಏನಿದ್ರು ಕಾಂಗ್ರೆಸ್ ಇಂದಾನೆ ನಮ್ಮ ಉದ್ಧಾರ ಆಗ್ಬೇಕು ನಮ್ಮ ಎಲ್ಲ ಜನರಿಗೆ. ಅದಕ್ಕೆ ಆಯ್ತಲ್ಲ, ಇನ್ನೊಂದು ಕಳ್ಕಳಿ ಹೇಳಿದರೆ, ನಾವೆಲ್ಲರೂ ಈಗ 7ನೇ ತಾರೀಕು ಆಗುವ ಚುನಾವಣೆಯಲ್ಲಿ ನಾವೆಲ್ಲರೂ ಪ್ರಜೆಂಡರ್ ಮೂಲದಿಂದ ನನ್ನ ಗೆಲ್ಲಿಸ್ತೀರಿ ಅಂತ ವಿಶ್ವಾಸ ಇದೆ ನಮಗೆ. ಆ ವಿಶ್ವಾಸ ಇಟ್ಕೊಂಡು ನೀವು ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಇನ್ನೊಂದ್ಸಲ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಇನ್ನೊಂದು ನಮ್ಮ ಯಾವ್ದು ತಾಂಡ ಬಗ್ಗೆ ಹೇಳಿದ್ರು, ನಮ್ಮ ಕೇಮನಾಯಕ್ ತಾಂಡ, ಅದು ಎಲೆಕ್ಷನ್ ಮುಗಿದ ಮೇಲೆ ಮಾಡಿಸ್ಕೊಡ್ತೀವಿ. ಅದೇನಿದ್ರೆ ಯಾವಾಗೂ ನೀವು ಸ್ಪಂದಿಸ್ತಾ ಇರ್ತೀರಿ, ಹೌದೇನಾ?